ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ನಿನ್ನೆ ದೇಶಕ್ಕೆ ಕೊಟ್ಟಿರೋ ಕರೆ ಎಲ್ಲರಲ್ಲೂ ಅಚ್ಚರಿ ಹಾಗೂ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಮೋದಿ ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅನ್ನೋ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಚಿನ್ನ, ಪೆಟ್ರೋಲ್, ವಿದೇಶ ಯಾತ್ರೆ, ವರ್ಕ್ ಫ್ರಮ್ ಹೋಮ್ ಹೀಗೆ ಅತ್ಯಂತ ಪ್ರಮುಖ ವಿಚಾರಗಳನ್ನ ಮೋದಿ ಒಂದಾದ ನಂತರ ಒಂದು ಹೇಳ್ತಾ ಹೋಗಿದ್ದಾರೆ. ಮೋದಿ ಮಾತುಗಳಲ್ಲಿ ಮಾಡಬೇಡಿ ಅನ್ನೋ ಸಲಹೆಗಳು ಹೆಚ್ಚಿದ್ರಿಂದ ಆಲ್ರೆಡಿ ದೇಶ ಸಮಸ್ಯೆಯಲ್ಲಿದೆಯಾ ಅಥವಾ ದೊಡ್ಡದೇನಾದ್ರೂ ಸಮಸ್ಯೆ ಭಾರತಕ್ಕೆ ಎದುರಾಗುವ ಸಾಧ್ಯತೆಗಳಿದೆಯಾ ಅನ್ನೋ ರೀತಿಯ ಅನುಮಾನಗಳು ದಟ್ಟವಾಗ್ತಾ ಇದೆ. ಅಲ್ಲದೆ ಪ್ರಧಾನಿ ಮೋದಿ ಹೇಳಿರೋದನ್ನ ಪಾಲನೆ ಮಾಡಿದ್ರೆ ಆಗೋ ಪ್ರಯೋಜನ ಏನು, ಮಾಡದೇ ಇದ್ರೆ ಆಗೋ ಸಮಸ್ಯೆಗಳೇನು ಅನ್ನೋದರ ಲೆಕ್ಕಾಚಾರ ಕೂಡ ನಡೆದಿದೆ. ಇದೆಲ್ಲದರ ಮಧ್ಯೆ ವಿಪಕ್ಷಗಳಿಗೆ ಇದೇ ದೊಡ್ಡ ಬ್ರಹ್ಮಾಸ್ತ್ರ ಆಗೋ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯುದ್ಧದಿಂದ ವಿಶ್ವದ ಹಣೆ ಬರಹವೇ ಬದಲಾಗಿದೆ. ಸಾವಿಲ್ಲದ ಮನೆಯಿಂದ ಸಾಸುವೆ ತರೋದಕ್ಕಾಗಲ್ಲ, ಮಧ್ಯಪ್ರಾಚ್ಯದಿಂದ ಸಮಸ್ಯೆ ಅನುಭವಿಸದ ದೇಶಗಳೇ ಇಲ್ಲ ಅನ್ನೋ ರೀತಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಪರಿಣಾಮ ಜಗತ್ತನ್ನ ಭೀಕರವಾಗಿ ಕಾಡ್ತಾ ಇದೆ. ಆದ್ರೆ ಭಾರತದಲ್ಲಿ ಮೋದಿ ಇದ್ದಿದ್ರಿಂದ ಬೇರೆಯವರಿಗೆ ಹೋಲಿಸಿದ್ರೆ ನಾವು ಎಷ್ಟೋ ಪರವಾಗಿಲ್ಲ. 140 ಕೋಟಿ ಜನರನ್ನ ಮ್ಯಾನೇಜ್ ಮಾಡೋದು ಸುಲಭ ಅಲ್ಲದೆ ಇದ್ರೂ ಹೆಚ್ಚು ಹೊರೆಯಾಗದಂತೆ ಮೋದಿ ನೋಡ್ಕೊಳ್ತಾ ಇದ್ದಾರಲ್ವಾ. ನಿಜಕ್ಕೂ ಇದು ಗ್ರೇಟ್. ಒಳ್ಳೆ ಸರ್ಕಾರವನ್ನ ಆಯ್ಕೆ ಮಾಡಿದ್ದೀವಿ ಅನ್ನೋದು ಬಹುತೇಕ ವಿದ್ಯಾವಂತರು ಹಾಗೂ ಸಾಮಾನ್ಯ ಜ್ಞಾನ ಇರುವವರ ಅಭಿಪ್ರಾಯ. ಆದ್ರೆ ಸಡನ್ ಆಗಿ ಮೋದಿ ಕೋವಿಡ್ ರೀತಿಯ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬದುಕಿದ್ವೋ ಅಂತ ನಿಯಮಗಳನ್ನ ನಾವು ಅಳವಡಿಸಿಕೊಳ್ಳಬೇಕಿದೆ. ಇಂತಿಂತ ವಿಚಾರಗಳಲ್ಲಿ ಎಚ್ಚರದಿಂದ ಇರಿ, ಇವುಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ ಸಹಜವಾಗಿ ಜನರು ಗಾಬರಿ ಆಗ್ತಾರೆ. ಆದ್ರೆ ಅದರ ಹಿಂದೆ ದೊಡ್ಡ ವಿಚಾರವೇ ಇದೆ. ಮೊದಲಿಗೆ ಮೋದಿ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿಕಸಿತ ತೆಲಂಗಾಣ ಪರಿಕಲ್ಪನೆ ಅಡಿಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡೋ ಪ್ರಧಾನಿ ಮೋದಿ, ಸದ್ಯದ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರು ಕಾಸ್ಟ್ ಕಟಿಂಗ್ ಕಡೆ ಗಮನ ಹರಿಸೋದು ಸೂಕ್ತ. ಇನ್ನೊಂದು ವರ್ಷಗಳ ಕಾಲ ಬಂಗಾರ ಖರೀದಿಯನ್ನ ಸಾಧ್ಯವಾದಷ್ಟು ನಿರ್ಬಂಧಿಸಿ, ವಿದೇಶ ಪ್ರವಾಸವನ್ನ ಕೆಲಕಾಲ ಮುಂದೂಡಿ, ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಅನುಸರಿಸಿ, ಖಾದ್ಯ ತೈಲ ಬಳಕೆ ತಗ್ಗಿಸಿ. ಇದರಿಂದ ಆರೋಗ್ಯಕ್ಕೂ ಆರ್ಥಿಕವಾಗಿಯೂ ಲಾಭ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆಯನ್ನ ತಗ್ಗಿಸಿ, ಸಾಧ್ಯವಾದಷ್ಟು ಮೆಟ್ರೋ ಹಾಗೂ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ, ಕಾರ್ ಬಳಕೆ ಅತ್ಯಗತ್ಯ ಇದ್ರೆ ಕಾರ್ ಪೂಲ್ ಮಾಡಿ, ಎಲೆಕ್ಟ್ರಿಕ್ ವಾಹನ ಬಳಕೆಯನ್ನ ಹೆಚ್ಚಿಸಿ, ರಾಸಾಯನಿಕ ಗೊಬ್ಬರ ಬಳಕೆಯನ್ನ 50% ಕಡಿಮೆ ಮಾಡಿ, ಕೃಷಿಗೆ ನೀರಾವರಿಯಾಗಿ ಡೀಸೆಲ್ ಪಂಪ್ ಬದಲಿಗೆ ಸೋಲಾರ್ ಪಂಪ್ ಬಳಸಿ, ಸಾಧ್ಯವಾದಷ್ಟು ದೇಸಿ ಮೇಡ್ ವಸ್ತುಗಳ ಬಳಕೆಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲದೆ ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀವಿ, ಪ್ರಾಣ ಕೊಡೋದಕ್ಕೂ ರೆಡಿ ಇರೋ ದೇಶ ಪ್ರೇಮಿಗಳಿದ್ದೀರಾ. ಆದ್ರೆ ಪ್ರಾಣ ಕೊಡೋದು ಮಾತ್ರ ದೇಶ ಪ್ರೇಮ ಅಲ್ಲ, ದೇಶಕ್ಕಾಗಿ ಬದುಕೋದು ಕೂಡ ದೇಶ ಪ್ರೇಮವೇ. ಸದ್ಯದ ಪರಿಸ್ಥಿತಿಯಲ್ಲಿ ಮಧ್ಯಪ್ರಾಚ್ಯದ ವಾತಾವರಣ ಇಡೀ ಪ್ರಪಂಚಕ್ಕೆ ಸೈಡ್ ಎಫೆಕ್ಟ್ ಕೊಡ್ತಾ ಇದೆ. ಭಾರತದಲ್ಲಿ ತೈಲ ಬಾವಿಗಳಿಲ್ಲ ಅನ್ನೋದು ಗೊತ್ತೇ ಇದೆ. ಅದರಿಂದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸ್ವದೇಶಿ ವಸ್ತುಗಳ ಬಳಕೆಯನ್ನ ಹೆಚ್ಚು ಮಾಡಿ ಅಂತ ಹೇಳಿದ್ದಾರೆ. ಅರ್ಥಾತ್ ಆತ್ಮನಿರ್ಭರ್ ಭಾರತ್ಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲವನ್ನ ಹೇಳುವಾಗ ಕೋವಿಡ್ ಪರಿಸ್ಥಿತಿಯನ್ನ ಕೂಡ ಪ್ರಧಾನಿ ಮೋದಿ ನೆನಪಿಸಿರೋದು ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಜನರು ಯೋಚಿಸುವಂತೆ ಮಾಡ್ತಾ ಇದೆ. ಸಹಜ ಅನ್ನೋ ಹಾಗೆ ಮೋಸ್ಟ್ಲಿ ಜಾಗತಿಕ ಮಟ್ಟದಲ್ಲಿ ತೈಲ ಹಾಗೂ ಇಂಧನ ಕೊರತೆ ಹೆಚ್ಚು ಸಾಧ್ಯತೆ ಇದೆಯಾ, ಸದ್ಯದಲ್ಲೇ ಬೆಲೆ ಏರಿಕೆ ಆಗ್ಬೋದಾ ಅನ್ನೋ ಆಲೋಚನೆಗಳು ಕೂಡ ಜನರಲ್ಲಿ ಮೂಡ್ತಾ ಇದೆ. ಆದ್ರಿಂದ ಈ ಪರಿಸ್ಥಿತಿಗೆ ಪ್ರಿಪೇರ್ ಆಗಿ ಅಂತ ಮೋದಿ ಕರೆ ಕೊಟ್ಟಿದ್ದಾರಾ ಅನ್ನೋ ಆಲೋಚನೆ ಮೂಡಿದೆ. ಈ 11 ವರ್ಷದಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ಕೆಲವೊಂದು ವಿಚಾರಗಳನ್ನ ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬಂದಿದೆ. ಅದೇನು ಅಂದ್ರೆ ಅಪಾಯದ ಸಿಗ್ನಲ್ ಸಿಕ್ಕಿದೆ ಅನ್ನೋವಾಗ ಅದಕ್ಕೆ ಜನರನ್ನ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಮಾಡೋ ಕೆಲಸ. ಈ ಹಿಂದೆ ಕೋವಿಡ್ ಅಥವಾ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇದೇ ರೀತಿ ಮಾಡಿ ಜನರನ್ನ ಮೊದಲೇ ಪ್ರಿಪೇರ್ ಮಾಡಿದ್ರು. ಅದು ಯಶಸ್ವಿ ಕೂಡ ಆಗಿತ್ತು. ಆದ್ರಿಂದ ಈಗ ಮತ್ತದೇ ಫಾರ್ಮುಲಾ ಬಳಸ್ತಾ ಇದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಮಧ್ಯಪ್ರಾಚ್ಯ ಯುದ್ಧ ಪೀಕ್ ನಲ್ಲಿ ಇರುವಾಗಲೇ ನಾವು ಬದಲಿ ಮಾರ್ಗವನ್ನ ಹುಡುಕಿಕೊಳ್ಬೇಕು, ಭವಿಷ್ಯದ ದೃಷ್ಟಿಯಿಂದ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಳ್ಬೇಕು, LPG ಬದಲಿಗೆ PNG ಕಡ್ಡಾಯಗೊಳಿಸುವ ಹಾಗೂ ಅದನ್ನ ಹೆಚ್ಚಿಸೋ ಕ್ರಮದ ಬಗ್ಗೆ ಮೋದಿ ಮಾತನಾಡಿದ್ರು. ಅದರಿಂದ ಮಧ್ಯಪ್ರಾಚ್ಯದ ಸಮಸ್ಯೆ ಭವಿಷ್ಯದಲ್ಲಿ ಯಾವ ಮಟ್ಟದಲ್ಲಿ ಭೀಕರ ಆಗ್ಬೋದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಇದಿಷ್ಟು ಸಲಹೆ ನೀಡಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಆದ್ರೆ ಯಾವುದೇ ಸಲಹೆ ನೀಡಿದ್ರು ಸಾರ್ವಜನಿಕ ವಲಯದಲ್ಲಿ ಅದು ಸಕಾರಾತ್ಮಕವಾಗಿ ಅಕ್ಸೆಪ್ಟ್ ಆಗೋದು ಸವಾಲಿನ ಕೆಲಸವೇ. ಈಗ ಮೋದಿ ಸಲಹೆಗಳು ಕೂಡ ಅದೇ ರೀತಿ ಆಗ್ತಾ ಇದೆ. ಪ್ರಮುಖವಾಗಿ ಇನ್ನೊಂದು ವರ್ಷ ಚಿನ್ನ ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಭಾರತದ ಸಂಪ್ರದಾಯದಲ್ಲಿ ಚಿನ್ನಕ್ಕೆ ಅದರದ್ದೇ ಆದ ಆದ್ಯತೆ ಇದೆ. ಮದುವೆ ಹಾಗೂ ಇತರೆ ಸಮಾರಂಭಗಳು ಚಿನ್ನ ಇಲ್ಲದೆ ನಡೆಯೋದೇ ಇಲ್ಲ. ನಮ್ಮ ಬಳಿ ಇರೋ ಬಂಗಾರವನ್ನ ಪ್ರದರ್ಶನ ಮಾಡೋದಕ್ಕಂತಲೇ ಫಂಕ್ಷನ್ ಗಳನ್ನ ಏರ್ಪಡಿಸೋ ಮಟ್ಟಿಗೆ ಚಿನ್ನ ಭಾರತೀಯರ ಜೀವನದಲ್ಲಿ ಬೆಸೆದು ಹೋಗಿದೆ. ಬಂಗಾರದ ಬೆಲೆ ಹುಚ್ಚು ಕುದುರೆಯಂತೆ ಏರ್ತಾ ಇದ್ರೂ ಅದನ್ನ ಬಳಸುವವರ ಸಂಖ್ಯೆ, ಖರೀದಿಸುವವರ ಸಂಖ್ಯೆ ಹೆಚ್ಚದೆ ಏರಿಕೆ ಆಗ್ತಾನೇ ಇದೆ.
ಚಿನ್ನ ಇಲ್ಲದೆ ಮದುವೆಗಳೇ ನಡೆಯೋದಿಲ್ಲ ಅನ್ನೋ ಹೊತ್ತಲ್ಲಿ ಚಿನ್ನ ಖರೀದಿ ಮಾಡಬೇಡಿ ಅಂದ್ರೆ ಜನರು ಅದಕ್ಕೆ ಅಡ್ಜಸ್ಟ್ ಆಗೋದು ಡೌಟ್ ಅನ್ನಿಸ್ತಾ ಇದೆ. ಅಲ್ಲದೆ ಈಗಿನ ಮದುವೆಗಳಲ್ಲಿ ಹೆಣ್ಣಿಗೆ ಎಷ್ಟು ಚಿನ್ನ ಹಾಕ್ತಾರೆ, ಗಂಡಿನ ಬಳಿ ಎಷ್ಟು ಚಿನ್ನ ಇದೆ ಅನ್ನೋದೇ ಮಾನದಂಡವಾಗಿದೆ, ಪ್ರೆಸ್ಟೀಜ್ ಮ್ಯಾಟರ್ ಆಗಿರುವಾಗ ಇದನ್ನ ಜನರು ಸಕಾರಾತ್ಮಕವಾಗಿ ಪರಿಗಣಿಸೋದು ಡೌಟ್ ಇದೆ. ಇನ್ನು ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆ, ಇದು ಭಾರತೀಯರ ಜೀವನಾಡಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಲ್ರೆಡಿ ಇಂತ ಹೇಳಿಕೆ ಬಂದ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೋದು ಅನ್ನೋ ಕಲ್ಪನೆ ಜನರಲ್ಲಿ ಬಂದಿರುತ್ತೆ. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಬಂದ್ರೆ ಸಿಟಿಗಳಲ್ಲಿ ಜನರು ಇದನ್ನ ಆಯ್ಕೆ ಮಾಡ್ಕೊಳ್ಬಹುದು, ಆದ್ರೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ. ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಮೆಟ್ರೋ ಎಲ್ಲರಿಗೂ ವರವಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಆಫೀಸ್ ಇದ್ರೆ ನಡೆಯುತ್ತೆ, ಇಲ್ಲ ಅಂದ್ರೆ ಅದು ಕೂಡ ಸಾಧ್ಯವಾಗೋದಿಲ್ಲ. ಇನ್ನು ಕಾರ್ ಪೂಲಿಂಗ್ ವಿಚಾರಕ್ಕೆ ಬಂದ್ರೆ ಬೇರೆ ಸಂದರ್ಭಗಳಲ್ಲಿ ಓಕೆ, ಆದ್ರೆ ಅರ್ಜೆಂಟ್ ಕೆಲಸಗಳಲ್ಲಿ ಇದನ್ನ ಜನರು ಪ್ರಿಫರ್ ಮಾಡೋದಿಲ್ಲ. ಇದೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನಿಭಾಯಿಸೋದಕ್ಕೆ ಪರ್ಸನಲ್ ವೆಹಿಕಲ್ ಪ್ರಿಫರ್ ಮಾಡ್ತಾರೆ. ಅಲ್ಲಿ ಟ್ರಾಫಿಕ್ ಅನ್ನೋ ಏಕೈಕ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಹೋಗೋದಕ್ಕೆ ನೋಡ್ತಾರೆ. ಇನ್ನು ವರ್ಕ್ ಫ್ರಮ್ ಹೋಮ್ ವಿಚಾರಕ್ಕೆ ಬಂದ್ರೆ ಅದು ಕಂಪ್ಲೀಟ್ ಆಗಿ ಆಯಾ ಕಂಪನಿಗಳು ಹಾಗೂ ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಗಿದೆ. ಕೋವಿಡ್ ಟೈಮ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ವ್ಯಾಪಕವಾಗಿ ವರ್ಕೌಟ್ ಆಯ್ತು. ನಂತರದಲ್ಲಿ ಬಹುತೇಕ ಕಂಪನಿಗಳು ಕೆಲಸಗಾರರನ್ನ ವಾಪಸ್ ಕರೆಸಿಕೊಂಡಿವೆ. ಈಗ ಮತ್ತೆ ವರ್ಕ್ ಫ್ರಮ್ ಹೋಮ್ ಸಲಹೆ ಬಂದಾಗ ಅದಕ್ಕೆ ಕಂಪನಿಗಳು ಯಾವ ರೀತಿ ಸ್ಪಂದಿಸುತ್ತವೆ ಅನ್ನೋದು ಗೊತ್ತಾಗೋದಿಲ್ಲ. ಸರ್ಕಾರವೇ ಸೂಚನೆ ಕೊಟ್ಟಿದೆ ಅಂದಾಗ ಆದ್ಯತೆ ಮೇರೆಗೆ ಅದನ್ನ ಪಾಲಿಸಬೇಕು, ಆದ್ರೆ ಅದೇ ಹೊತ್ತಲ್ಲಿ ತಮ್ಮ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಮುಂದಿಡೋ ಪ್ರಯತ್ನ ಆಗ್ಬೋದು. ಇನ್ನು ದೇಸಿ ವಸ್ತುಗಳ ಬಳಕೆ ಅಂದಾಗ ಪ್ರಮುಖವಾಗಿ ಜನರು ಯಾವೆಲ್ಲ ವಸ್ತುಗಳಿಗೆ ಅಡ್ಜಸ್ಟ್ ಆಗಿದ್ದಾರೋ ಅಥವಾ ಯಾವೆಲ್ಲ ವಿದೇಶಿ ವಸ್ತುಗಳು ಜನರಿಗೆ ಅತ್ಯಗತ್ಯವಾಗಿ ಪ್ರತಿನಿತ್ಯ ಬೇಕಾಗುತ್ತೋ ಅದಕ್ಕೆ ಪರ್ಯಾಯವಾದ ದೇಸಿ ಮೇಡ್ ವಸ್ತುಗಳು ಸಿಕ್ಕರೆ ಖಂಡಿತವಾಗ್ಲೂ ಜನರು ಬಳಕೆ ಮಾಡ್ತಾರೆ. ಆದ್ರೆ ಅದು ಸಾಧ್ಯವಾಗೋದಕ್ಕೆ ಸಮಯ ಹಿಡಿಯುತ್ತೆ. ಇನ್ನು ಇದೆಲ್ಲದರ ಮಧ್ಯೆ ಇನ್ನೊಂದು ಕಡೆ ಮೋದಿಯ ಈ ಸಲಹೆಗಳು ವಿಪಕ್ಷಗಳಿಗೆ ಅಸ್ತ್ರ ಆಗೋ ಸಾಧ್ಯತೆ ಕೂಡ ಇದೆ. ಜನರ ಅನಿಸಿಕೆ ಅನುಮಾನಗಳಿಗೆ ತಕ್ಕಂತೆ ಭಾರತೀಯರ ಕತೆ ಮುಗಿದೇ ಹೋಯ್ತು, ಇನ್ನು ಮುಂದೆ ಎಲ್ಲಾ ರೇಟ್ ಜಾಸ್ತಿ ಆಗುತ್ತೆ, ಬದುಕೋದೇ ಕಷ್ಟ ಅನ್ನೋ ರೀತಿಯ ವಾತಾವರಣವನ್ನ ವಿಪಕ್ಷಗಳು ಸೃಷ್ಟಿ ಮಾಡೋದಕ್ಕೆ ಇದು ದಾರಿ ಮಾಡಿಕೊಟ್ಟಂತಾಗಿದೆ. ವಾಸ್ತವ ಏನಂದ್ರೆ ಮೋದಿ ಸರ್ಕಾರ ಅಲರ್ಟ್ ಆಗಿರಿ ಅಂತ ಹೇಳಿ ಸಲಹೆಗಳನ್ನ ಮಾತ್ರ ಕೊಟ್ಟಿದೆಯೇ ಹೊರತು ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಇನ್ನೂ ಎಲ್ಲೂ ಹೇಳಿಲ್ಲ. ಆದರೆ ಆ ರೀತಿ ಅನಿಸಿಕೆ ಬರೋ ಹಾಗೆ ಮಾಡಿಬಿಟ್ರೆ ಮತ್ತೊಮ್ಮೆ ಕೃತಕ ಅಭಾವ ಸೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ. ಅಲ್ಲದೆ ಕೃಷಿ ವಲಯದಲ್ಲೂ ಸುಧಾರಣೆ ಬಗ್ಗೆ ಹೇಳಿರೋ ಪ್ರಧಾನಿ ಮೋದಿ ರಾಸಾಯನಿಕ ಗೊಬ್ಬರವನ್ನ 50% ತಗ್ಗಿಸಿ ಸಾವಯವಕ್ಕೆ ಆದ್ಯತೆ ಕೊಡಿ ಅನ್ನೋದನ್ನ ಹೇಳಿದ್ದಾರೆ. ಎಲ್ಲೂ ಕೂಡ ರಾಸಾಯನಿಕ ಗೊಬ್ಬರ ಬಳಸಬೇಡಿ ಅಥವಾ ನಾವು ಸಪ್ಲೈ ಮಾಡೋದಿಲ್ಲ ಅನ್ನೋದನ್ನ ಹೇಳಿಲ್ಲ. ಇದನ್ನ ತಿರುಚಿ ರೈತರಲ್ಲಿ ಗೊಂದಲ ಮೂಡಿಸೋ ಕೆಲಸ ಆಗಬಹುದಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಪ್ರಧಾನಿ ಮೋದಿ ನೀಡಿರೋ ಸಲಹೆ ಹಾಗೂ ಸಂದರ್ಭಗಳನ್ನ ನೋಡಿದ್ರೆ ದೇಶ ಅಲರ್ಟ್ ಆಗಬೇಕು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಆದ್ರೆ ಯಾರ್ಯಾರು ಇದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಸವಾಲಾಗಿದೆ. ದೇಶಕ್ಕೆ ಮೋದಿಯೇ ಸೂಕ್ತ ಅಂತ ಹೇಳುವವರಾದ್ರೂ ಬೆಲೆ ಏರಿಕೆ ತೀರಾ ಆಯ್ತು ಅಂದ್ರೆ ಅಥವಾ ಕಷ್ಟಕರ ಸಂದರ್ಭಗಳು ಬಂತು ಅಂದ್ರೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ದಿಕ್ಕಲ್ಲಿ ಜನತೆಗೆ ಏನೂ ತಿಳಿಸದೆ ನಾಳೆಯಿಂದ ರೂಲ್ಸ್ ಚೇಂಜ್ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ಅದು ಕೂಡ ನೆಗೆಟಿವ್ ಆಗುತ್ತೆ. ಆದ್ರಿಂದ ಇದೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.